ಇನ್ನು ಗಿಲ್ಲಿ ನಟ ಅವರ ಸ್ಥಿತಿ ಈಗ ಸಂಪೂರ್ಣವಾಗಿ ಗಂಭೀರವಾಗಿದೆ ಅಂತ ಬರ್ತಾರಂಥದ್ದು. ಹಾಗಾದ್ರೆ ನಿಜಕ್ಕೂ ಇವ್ರಿಗೆ ಏನಾಗಿದೆ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತೀನಿ. ಇನ್ನೊಂದು ಕಡೆ ಅಶ್ವಿನಿ ನಾನೇ ಗೆದ್ದಿದ್ದು ಅಂತ ಹೇಳ್ಕೊಂಡು ಪಾಪ ತಿರುಗ್ತಿದ್ದಾರೆ. ಏನಾಗಿದೆ ಗೊತ್ತಿಲ್ಲ ಅಶ್ವಿನಿ ಗೌಡರು ಒಂದು ಕಡೆ ಹೋದರೆ, ಮತ್ತೊಂದು ಕಡೆ ಗಿಲ್ಲಿ ನಟ ಅವರು ಪಾಪ ಸಿಕ್ಕಾಪಟ್ಟೆ ಜನಾಭಿಮಾನಿಗಳಾಗಿರೋದ್ರಿಂದ ಎಲ್ಲರೂ ಕೂಡ ಅವ್ರನ್ನ ತುಂಬಾ ಆಧಾರದ ಸ್ವಾಗತವನ್ನು ಮಾಡ್ತಿದ್ದಾರೆ. ಪ್ರತಿಯೊಬ್ಬರೂ ಸಹ ತುಂಬಾ ಪ್ರೀತಿಯಿಂದ ಇದು ಮಾಡ್ತಿದ್ದಾರೆ. ಅದೇ ಕಾರಣಕ್ಕಾಗಿ ಗಿಲ್ಲಿ ನಟ ಸಂಪೂರ್ಣವಾಗಿ ಆರೋಗ್ಯ ಹದಗೆಟ್ಟೋಗಿದೆ ಅಂತ ಹೇಳಲಾಗ್ತದೆ. ಇದೇ ಆರೋಗ್ಯ ಹದಗೆಟ್ಟಿರೋದ್ರಿಂದ ದಯವಿಟ್ಟು ನನಗೊಂದು 15 ದಿನಗಳ ಕಾಲಾವಕಾಶ ಕೊಡಿ, ನಾನು ಎಲ್ಲೂ ಕೂಡ ಬರೋಕ್ಕೆ ಸಾಧ್ಯವಾಗುತ್ತೆ ಅಂತ ಸಹ ಹೇಳಿದರು. ಈಗ ಅದೇ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋಗಿ ಹೆಚ್ಚಿನ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಅಂತ ಮಾಹಿತಿ ಇರುವಂಥದ್ದು. ಸದ್ಯ ಐಸಿಯಲ್ಲಿ ಇಟ್ಕೊಂಡು ಚಿಕಿತ್ಸೆ ಕೂಡ ಕೊಡ್ತಿದ್ದಾರೆ. ಅವ್ರಿಗೆ ಡಿಹೈಡ್ರೇಷನ್ ಆಗಿದೆ, ಊಟ ತಿಂಡಿ ಸರಿಯಾಗಿ ಮಾಡಿದ್ರೆ, ಗ್ಯಾಸ್ಟ್ರಿಕ್ ಕೂಡ ಆಗಿದೆ, ಬ್ಲಡ್ ಇನ್ಫೆಕ್ಷನ್ ಆಗಿದೆ ಅಂತಲೂ ಕೂಡ ಹೇಳಲಾಗ್ತದೆ. ಇನ್ನು ಯೂರಿನ್ ಇನ್ಫೆಕ್ಷನ್ ಸಹ ಆಗಿದೆ ಅಂತ ಹೇಳಲಾಗ್ತದೆ. ಇದೇ ಕಾರಣಕ್ಕಾಗಿ ಸ್ವಲ್ಪ ದಿನಗಳ ಕಾಲ ಅವ್ರ ಚಿಕಿತ್ಸೆ ಬೇಕಾಗ್ತದೆ, ತದನಂತರ ದಿನಗಳಲ್ಲಿ ಮುಂದುವರಿಬೋದು ಅಂತ ಹೇಳಿದ್ದಾರೆ. ಈಗಾಗಲೇ ನಿರ್ಮಾಪಕರು ಸಹ ಅವ್ರ ಮನೆ ಮುಂದೆ ಕ್ಯೂಗೋಸ್ಕರ ಕಾಯ್ತಿದ್ದಾರೆ. ಸುಮಾರು 5-6 ಸಿನಿಮಾಗಳಿಗೆ ಅವ್ರ ಸಹಿಗೋಸ್ಕರ ಕಾಯ್ತಿದ್ದಾರೆ ಅಂತ ಹೇಳಲಾಗ್ತದೆ. ಹೀಗಾಗಿ ಇರೋದ್ರಿಂದ ಗಿಲ್ಲಿ ನಟನ ತುಂಬ ಡಿಮ್ಯಾಂಡ್ ಆಗಿರೋದ್ರಿಂದ ಗಿಲ್ಲಿ ನಟನ ಭೇಟಿ ಮಾಡೋದು ಕೂಡ ಕಷ್ಟ ಆಗಿರೋದ್ರಿಂದ ಮತ್ತು ಅವ್ರ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿರೋದ್ರಿಂದ ಅವೆಲ್ಲ ಸರಿ ಆಗೋ ತನಕ ದಯವಿಟ್ಟು ನನ್ನ ಮಗನಿಗೆ ಸ್ವಲ್ಪ ಟ್ರೀಟ್ಮೆಂಟಿಗೆ ಬಿಟ್ಕೊಡಿ ಅಂತ ಕೂಡ ಅವರು ತಂದೆ ತಾಯಿ ಪೋಷಕರು ಸಹ ಕೇಳ್ಕೊಂಡಿದ್ದಾರೆ ಅಭಿಮಾನಿ.